ನೀವು ನಿಮ್ ಮೀಡಿಯಾ ಸಮೇತ ಬಂದ್ಬಿಡಿ. ಎಷ್ಟು ಜನ ಅಕ್ರಮ ಬಾಂಗ್ಲಾದೇಶಿ ವಲಸಿಗರಿದ್ದಾರೆ, ಎಷ್ಟು ಸಾವಿರ ಇದ್ದಾರೆ, ಎಷ್ಟು ಲಕ್ಷ ಇದ್ದಾರೆ ಅಂತ ಸಂಖ್ಯೆ ಇದೆ. ಸುಮ್ಮನೆ ಅಲ್ಲ ರೀ ರಜಾಕ್ ಅವ್ರೆ, ಯಾವನ ಬೇರೆ ಅಕ್ರಮ ವಲಸಿಗರ ಬಗ್ಗೆ ಮಾತಾಡಿ ನಿಮ್ಗೆ ಯಾಕೆ ಉರಿಯುತ್ತೆ? ನಿಮಿಷ ಕೇಳಿಸ್ಕೊಳ್ಳಿ, ನೀವ್ ಯಾಕೆ ಅಕ್ರಮ ವಲಸಿಗರ ಬಗ್ಗೆ ಮಾತಾಡಿ ಉರಿಯುತ್ತೆ? ನಿಮ್ಗೆ ಯಾಕೆ ಉರಿಯುತ್ತೆ? ಬಾಂಗ್ಲಾದೇಶ ಪರನಾ? ಯಾವನು ಬೇರೆ ದೇಶದಲ್ಲಿ ಬಂದಿದ್ರೆ ಅವನು ರಾಷ್ಟ್ರ ವಿರೋಧಿ. ಹೌದು, ಅವರೆಲ್ಲ ಆಚೆ ಆಗ್ತಕ್ಕಂಥ ಕೆಲಸವನ್ನ ಮಾಡಿದೀವಿ. ನಂತರ ಡೇಟಾ ಇದೆ, ಬುಡೇ ಬುಡಕ್ ಬಂದಿಲ್ಲ. ನಾವಿಲ್ಲಿ ಬೇರೆ ದೇಶದ ಪರ ಮಾತಾಡೋರ ಹತ್ರ ನಮ್ಮ ಹತ್ರ ಚರ್ಚೆ ಏನಿದೆ ರೀ? ಬಾಂಗ್ಲಾದೇಶ ಪರ ಮಾತಾಡೋರ ಹತ್ರ ಏನ್ ಚರ್ಚೆ ಇದೆ ನಿಮ್ಮ ಹತ್ರ? ನಿಮ್ಗೆ ಯಾಕೆ ಉರಿಯುತ್ತೆ? ಅದನ್ನ ಪ್ರಶ್ನೆ ಕೇಳಿ ನಿಮಿಷ ಕೇಳಿಸ್ಕೊಳ್ಳಿ. ನೋವಾಗುತ್ತೆ ರೀ ಮನಸ್ಸಿಗೆ, ನೋವಾಗ್ತಾ ಇರೋದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. ನೀವು ಹೈಕೋರ್ಟ್ ಬಗ್ಗೆ ಮಾತಾಡಿದ್ರೆ ಹೈಕೋರ್ಟ್ ನಾಗಪ್ರಸನ್ನ ಅವರು ಜಸ್ಟಿಸ್ ನಾಗಪ್ರಸನ್ನ ಅವರು ತೀರ್ಪು ಕೊಟ್ಟಿರ್ತಕ್ಕಂಥದ್ದು. ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಮಾತಾಡಬೇಕಾದ್ರೆ ನಿಮಗೆ ನಾಲ್ಗೆ ಮೇಲೆ ಇಡ್ತಾ ಇರಬೇಕು.